ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ಗೊತ್ತಿರೋ ಹಾಗೆ ನಾವು ಮ್ಯಾಜಿಕಲ್ ಡೇನ ಮಾಡ್ತಾಯಿದ್ವಿ, ಮ್ಯಾಜಿಕ್ ಬುಕ್ಕಿಂಗ್ ಸೆಷನ್ಸ್ ಮಾಡ್ತಾಯಿದ್ವಿ. ಯಾಕಂದರೆ ಇದು ಒಂದು ಪ್ರೋಸೆಸ್ಸನ್ನು ಹೇಳ್ಕೊಡುತ್ತೆ. ಏನು ಅಂದರೆ ನೀವು ಗ್ರೇಟ್ಫುಲ್ ಆಗಿರೋದ್ರಿಂದ, ಗ್ರೇಟ್ಫುಲ್ಲಾಗಿ ಯಾಕಿರಬೇಕು, ಕೃತಜ್ಞತರಾಗಿ ಯಾಕಿರಬೇಕು ಅಂದರೆ ನೀವು ಕೃತಜ್ಞರಾಗಿದ್ದರೆ ನಿಮ್ಮ ಜೊತೆ ಎಲ್ಲ ಒಳ್ಳೆ ಕೆಲಸ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಆಮೇಲೆ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಕೃತಜ್ಞರಾಗಿರಬೇಕು, ಪಾಸಿಟಿವ್ ಫೀಲಿಂಗಲ್ಲಿರಬೇಕು, ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿರಬೇಕು ಅಂತ ಹೇಳ್ತಾರೆ. ನೀವು ಅನ್ಗ್ರೇಟ್ಫುಲ್ ಆಗಿ ಟಯರ್ಡ್, ವರೀಡ್, ಆ್ಯಂಗ್ಸೈಟಿ ಅಥವಾ ಯಾವುದಾದ್ರು ಚಿಂತೆ, ದುಃಖ ಆ ರೀತಿ ನೀವು ಝೋನಲ್ಲಿದ್ದರೆ ನೀವು ನಿಮಗೆ ಬೇಕಾಗಿರೋದನ್ನು ಬಿಟ್ಟು ನಿಮ್ಗೆ ಏನು ಬೇಡವೋ ಆ ಥಿಂಗನ್ನು ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅದಕ್ಕೆ ಈ ಮ್ಯಾಜಿಕ್ ಬುಕ್ಕಿನ ಪ್ರಾಕ್ಟೀಸು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ. ಯಾಕಂದರೆ ಇದು ದ ಗ್ರೇಟೆಸ್ಟ್ ಪವರ್, ಗ್ರ್ಯಾಟಿಟ್ಯೂಡನ್ನು ನಿಮ್ಗೆ ಹೇಳ್ಕೊಡುತ್ತೆ. ಈ ಗ್ರ್ಯಾಟಿಟ್ಯೂಡಿನ ಪವರಿಂದ ನೀವು ದಿನವೆಲ್ಲ ಹೇಗೆ ಹ್ಯಾಪಿಯಾಗಿರ್ಬೋದು ಅಂತ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈ ಪ್ರಾಕ್ಟೀಸಿಂದ ನಿಮ್ಮ ಲೈಫು ನಿಮಗೆ ಬೇಕಾಗಿರೋ ಥಿಂಗು ಬೇಗ ಸಿಗೋ ಹಾಗೆ ಮಾಡುತ್ತೆ. ಇವಾಗ ನೋಡಿ, ನೀವೊಂದು ಮನೆ ತೊಗೋಬೇಕಂತ ಇದ್ದೀರಾ, ನೀವು ರಿಟೈರ್ಡ್ ಆಗೋ ತನಕ ನಾನು ತೊಗೊಳಕ್ಕಾಗೋದಿಲ್ಲಪ್ಪ ಅನ್ನೋ ಮೈಂಡ್ ಸೆಟ್ ಇದೆ. ಬಟ್ ನೀವು ಈ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸನ್ನು ಮಾಡ್ತಾ ಹೋದರೆ ನೀವು 20 ವರ್ಷ 30 ವರ್ಷ ಮಾಡಬೇಕಾಗಿರೋ ಮನೇನ 10 ವರ್ಷ ಅಥವಾ ಅದಕ್ಕೂ ಕಮ್ಮಿ ಟೈಮಲ್ಲೇ ನೀವು ತೊಗೋಬೋದು. ಅದಕ್ಕೆ ಪೂರ್ತಿ ಯೂನಿವರ್ಸ್, ಪೂರ್ತಿ ಬ್ರಹ್ಮಾಂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರೋ ಅಂಥ ರೂಲ್. ಸೊ ಈ ರೂಲನ್ನು ಯಾರು ಮಿಸ್ ಮಾಡಬೇಡಿ. ಯಾಕಂದರೆ ಇದನ್ನು ಮಿಸ್ ಮಾಡಿದವರು ಯೂಶಲಿ ಬಹಳ ಜನ ದುಃಖ, ನಿರಾಶೆನಲ್ಲೇ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಯೂನಿವರ್ಸಿನ ಲಾನ ತಿಳ್ಕೊಂಡ್ರೆ ಇದು ಲೈಫು ಇದೇ ರೀತಿ ನಡೆದ್ರೇ ನಿಮ್ಗೇನು ಬೇಕೋ ಹಾಗೆ ಸಿಗೋದು. ನೀವು ಈ ಭೂಲೋಕದಲ್ಲೇ ಸ್ವರ್ಗನ ಕಾಣುವಂಥ ಹ್ಯಾಪಿನೆಸ್ನ ನೀವು ನೋಡ್ಬೋದು. ಯಾಕಂದರೆ ನೀವು ಅಂದ್ಕೊಂಡಿದ್ದೆಲ್ಲ ನೀವು ಪಡ್ಕೊತೀರಾ ಅಂತಂದರೆ ಯಾಕೆ ನೀವು ಟ್ರೈ ಮಾಡಬಾರ್ದು. ಇವತ್ತಿನ ಮ್ಯಾಜಿಕ್ ಟಾಪಿಕ್ ಏನಂದರೆ, ಇವತ್ತು ಡೇ 11 ಆ್ಯಕ್ಚುಲಿ ನಾನು ಇದ್ರ ಹಿಂದಿನ ವೀಡಿಯೋಸಲ್ಲೆಲ್ಲ ಪ್ರಾಕ್ಟೀಸ್ ಹಾಕಿದ್ದೀನಿ. ನಿಮಗೆ ಸಡನ್ನಾಗಿ ಒಂದೊಂದೇ ಪ್ರಾಕ್ಟೀಸ್ ಸಿಕ್ಕಿದ್ರೆ ಅದನ್ನು ಕೂಡ ತೊಗೊಂಡು ಮಾಡ್ತಾಯಿರಿ. ಬಿಕಾಸ್ ದ ಥಿಂಗ್ ಏನಿದೆ ಅಂದರೆ, ನೀವು ದಿನದ 24 ಗಂಟೆಯಲ್ಲಿ ಒಂದು 13 ಗಂಟೆ ನೀವು ಹ್ಯಾಪಿ ಬಿಟ್ಟರೆ ಗ್ರೇಟ್ಫುಲ್ ಸ್ಟೇಟಲ್ಲಿ ಇರಬೇಕು. ಆವಾಗ ನೀವು ಅದನ್ನು ನೀವು ಹತ್ತಿರ ಆಗ್ತಾ ಹೋಗ್ತೀರ. ಸೊ ಇವತ್ತಿನ ಟಾಪಿಕ್ ಏನಂದರೆ ಮ್ಯಾಜಿಕಲ್ ಮಾರ್ನಿಂಗ್. ಈ ಮ್ಯಾಜಿಕಲ್ ಮಾರ್ನಿಂಗಲ್ಲಿ ನೀವು ಹೇಗೆ ಗ್ರೇಟ್ಫುಲ್ ಆಗಿ ಇರಬಹುದು ಅಂತ ಆಥರ್ ಹೇಳಿದ್ದಾರೆ. ನಾನು ಇನ್ಮೇಲಿಂದ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಪ್ರತಿಯೊಂದು ವರ್ಡೂ ತುಂಬ ಇಂಪಾರ್ಟೆಂಟು ವೆನ್ ಇಟ್ ಕಮ್ ಟು ದಿಸ್ ಬುಕ್. ಯಾಕಂದರೆ ಒಂದೊಂದು ಅಕ್ಷರದಲ್ಲೂ ಒಂದೊಂದು ವರ್ಡಲ್ಲೂ ಹಿಡನ್ ರಿಡಲ್ಸ್ ಥರ ನಮಗೆ ಫುಲ್ ಮ್ಯಾಜಿಕಲ್ಲಾಗಿ ಬ್ಲೋ ಮಾಡೋ ಅಂಥ ನಮ್ಮ ಪ್ರಶ್ನೆಗೆ ಉತ್ತರನೇ ಸಿಗೋ ಥರ ಇರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ವೆನ್ ಯು ಅರೈಸ್ ಇನ್ ದ ಮಾರ್ನಿಂಗ್, think of what a privilege it is to be alive, to think, to enjoy, to love. ಮಾರ್ಕಸ್ ಆರ್ಲೆಸ್, ರೋಮನ್ ಎಂಪರರ್. ನೋಡಿ, ರೋಮಲ್ಲಿರೋ ಎಂಪರರು ಏನಂತ ಹೇಳಿದ್ದಾರೆ ಅಂದರೆ, ನಾವು ಬೆಳಗ್ಗೆ ಎದ್ದಾಗ ನಾವು ಏನನ್ನು ಯೋಚನೆ ಮಾಡಬೇಕು, ನಾವು ಬದುಕಿದ್ದೀವಿ, ನಮಗೆ ಯೋಚನೆ ಮಾಡುವಂಥ ಶಕ್ತಿ ಇದೆ, ನಾವು ಖುಷಿಯಾಗಿದ್ದೀವಿ, ಆಮೇಲೆ ನಮ್ಮನ್ನು ಪ್ರೀತಿಸೋರು ನಮ್ಮ ಜೊತೆ ಇದ್ದಾರೆ ಅಂತ ನಾವು ಫೀಲ್ ಮಾಡ್ಕೊಬೇಕು ಅಂತ. ನೋಡಿ, ಇದೆಲ್ಲ ಪಾಸಿಟಿವ್ ಥಿಂಗ್ಸೇ. ನಾವು ಖುಷಿಯಾಗಿದ್ದೀವಿ, ನಾವು ಬದುಕಿದ್ದೀವಿ ಅಂತ ಖುಷಿ ಪಡೋದು ಒಂದೊಳ್ಳೆಯದು. ಯಾಕಂದರೆ ಭಾಳ ಜನ ಬದುಕೇ ಇರೋದಿಲ್ಲ. ಬೆಳಗ್ಗೆ ಎದ್ದರೆ ನಮಗೆ ಯೋಚನೆ ಮಾಡೋ ಶಕ್ತಿ ಇದೆ, ಹೌದು, ನಮಗೆ ಬ್ರೈನ್ ಇದೆ, ನಮಗೆ ಯೋಚನೆ ಮಾಡೋ ಶಕ್ತಿ ಇದೆ. ಅದೇ ಬೇರೆ ಯಾವ ಪ್ರಾಣಿಗಳಿಗೂ ಆ ಶಕ್ತಿ ಇಲ್ಲ, ನಮಗೆ ಮಾತ್ರ ಇದೆ. ಈ ಲೈಫ್ ಇರೋದು ಯಾಕೆ? ನಾವು ಎಂಜಾಯ್ ಮಾಡೋದಕ್ಕೆ, ನಾವು ಖುಷಿಯಾಗಿರೋದಕ್ಕೆ, ಹ್ಯಾಪಿಯಾಗಿರೋದಕ್ಕೆ, ಸಂತೋಷವಾಗಿರೋದಕ್ಕೆ. The easiest and the simplest way to ensure that your day ahead will be filled with the magic is to fill with the morning with gratitude. When you incorporate gratitude into your morning routine, you will feel and see its magical benefits throughout the whole day. ನೀವು ನಿಮ್ಮ ದಿನಾನ ಪೂರ್ತಿ ಹ್ಯಾಪಿಯಾಗಿ, ಗ್ರೇಟ್ಫುಲ್ಲಾಗಿ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಸೊಲ್ಯೂಷನ್ ಏನು ಗೊತ್ತಾ? ನೀವು ನಿಮ್ಮ ಪ್ರತಿದಿನಾನ ಮ್ಯಾಜಿಕಲಾಗಿ ಮಾಡ್ಕೊಳೋದು. ಮ್ಯಾಜಿಕಲ್ ಅಂದರೆ ಈಸಿಯಾಗಿ, ಸಿಂಪಲಾಗಿ, ಮ್ಯಾಜಿಕಲಾಗಿ ಮಾಡ್ಬೋದು.
ಅದಕ್ಕೆ ನೀವು ಬೆಳಗ್ಗೆ ಎದ್ದಾಗಿಂದನೇ ನಿಮ್ಮ ಫಸ್ಟ್ ರೂಟೀನಲ್ಲೇ ನೀವು ಗ್ರ್ಯಾಟಿಟ್ಯೂಡ್ನ, ಕೃತಜ್ಞತೆನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿ, ಫೀಲ್ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ನಿಮ್ಮ ದಿನಚರಿಯ ಎಲ್ಲ ದಿನಗಳನ್ನು ಹ್ಯಾಪಿಯಾಗಿ ಮಾಡುತ್ತೆ. ಈಚ್ ಮಾರ್ನಿಂಗ್ ಈಸ್ ಫುಲ್ ಆಫ್ ಆಪರ್ಚುನಿಟೀಸ್ ಟು ಗಿವ್ ಥ್ಯಾಂಕ್ಸ್ and it doesn't slow you down or take any extra time, because you can do it naturally as you go about everything you do. There is an additional bonus to fulfill your morning with gratitude, because your daily routines are the times when you can harm yourself the most by thinking negative thoughts without realizing you are doing it. There is no room of harmful negative thoughts when your mind is focused on looking for the things to be grateful for. After this practice, you will go into your day feeling much happier and more confidence. Then the day ahead will be great, and that when you will see the magic happens before your very eye. ನೀವು ನಿಮ್ಮ ಮೈಂಡನ್ನು ಖಾಲಿಯಾಗಿ ಬಿಟ್ಟಿದ್ರೆ, ಅಂದರೆ ನೀವೇನು ಯೋಚನೆ ಮಾಡ್ದಲೇ, ನೀವೇನು ಹೇಳ್ದಲೇ ನಿಮ್ಮ ಮೈಂಡನ್ನು ಹಾಗೆ ಬಿಟ್ಟಿದ್ರೆ, ನೀವು ಅಬ್ಸರ್ವ್ ಮಾಡಿ, ಯಾವಾಗಲೂ ನಿಮ್ಮ ಮೈಂಡ್ಸಲ್ಲಿ ಯಾವ್ದಾದ್ರು ಥಾಟ್ಸ್, ಯೋಚನೆ, ಚಿಂತೆ ಬರ್ತಾನೆ ಇರುತ್ತೆ. ಅದು ಯೂಶಲಿ ಬರೋ ಅಂಥ ಚಿಂತೆ, ಥಾಟ್ಸ್ ಎಲ್ಲ ಅದು ನೆಗೆಟಿವ್ ಆಗಿ ಇರುತ್ತೆ. ಪಾಸಿಟಿವ್ ಆಗಿರೋದು ಬಹಳನೇ ಕಮ್ಮಿ ಇರುತ್ತೆ. ಯಾಕಂದರೆ ನಮ್ಮ ಹ್ಯೂಮನ್ಸ್ ಬ್ರೈನ್ಸ್ ಆಗಿರೋದೇ ಆ ರೀತಿ. ಸೊ ಅದನ್ನು ಸ್ಟಾಪ್ ಮಾಡಿ ನೀವು ನಿಮ್ಮ ಡೇನ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ನೀವು ಈ ರೂಟೀನನ್ನು ಫಾಲೋ ಮಾಡಬೇಕು. ಯಾಕಂದರೆ ನಮ್ಮ ಮೈಂಡಲ್ಲಿ ನಾವು ಕಾನ್ಸಂಟ್ರೇಟ್ ಆಗಿ ಏನನ್ನಾದ್ರು ನೋಡಿ ಥ್ಯಾಂಕ್ ಯು, ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಅಂದ್ಕೊಳಕ್ಕೆ ನಾವೇ ಖುದ್ದಾಗಿ ಪ್ರೇರೇಪಿಸ್ಕೊಂಡು ಗ್ರ್ಯಾಟಿಟ್ಯೂಡ್ ಆಗಿರೋ ಥಿಂಗ್ನ, ಗ್ರೇಟ್ಫುಲ್ ಆಗಿರೋ ಥಿಂಗನ್ನು ನಾವು ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನಮ್ಮ ಬ್ರೈನು ನಮ್ಮ ಥಿಂಕಿಂಗನ್ನು ಅದು ಟೇಕ್ ಓವರ್ ಮಾಡಿಕೊಂಡು ಅದಕ್ಕೆ ಯಾವ ಥರ ಥಾಟ್ಸ್ ಬೇಕೋ ಅದನ್ನು ಹಾಕೋದಕ್ಕೆ ಶುರುವಾಗುತ್ತೆ. ಅದರಿಂದ ನಮ್ಮ ದಿನಚರಿ ನೆಗೆಟಿವ್ ಆಗ್ತಾ ಬರುತ್ತೆ. When you woke up to the new day today, before you move, before you go to single thing, say the magical words, thank you. Say thank you for the fact that you are alive, that you are being given another day of life. Your life is a gift. Every day is a gift. And when you really think about it, it's inconceivable that any of us would wake up in the morning without giving thanks for another day. If you think a new day isn't such a big deal, then just try missing one. It doesn't matter how sleepy you are, or if your alarm has woken you up for work, or you have slept in during the weekend. The moment you woke up, say the magic word thank you for another day of your life. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಎಷ್ಟೇ ಹರಿಬರಿ ಆಗಿರಲಿ, ನಿಮಗೆಷ್ಟೇ ಲೇಟ್ ಆಗಿರಲಿ, ನಿಮಗೆಷ್ಟೇ ಇದಾಗಿರಲಿ, ಅಥವಾ ಕೆಲಸಕ್ಕೆ ಹೋಗೋ ಟೆನ್ಷನ್ಲಿ, ಫಸ್ಟ್ ನೀವು ಕಣ್ಣು ಬಿಟ್ಟಿದ ತಕ್ಷಣ ನೀವು ಹೇಳಬೇಕಾಗಿರೋ ವರ್ಡ್ ಒಂದೇ, ಥ್ಯಾಂಕ್ ಯು. ಯಾಕೆ ಅಂದರೆ ನಿಮ್ಮ ಇನ್ನೂ ಬದುಕಿದ್ದೀರಾ, ಅದಕ್ಕೆ ನಿಮಗೆ ಇನ್ನೊಂದು ಡೇ ಕೊಟ್ಟಿದ್ದಾರೆ ದೇವರು. ಯಾಕಂದರೆ ನೀವು ಖುಷಿಯಾಗಿ ಬಾಳೋದಕ್ಕೆ. ಅದಕ್ಕೆ ನೀವು ಎದ್ದಿದ ತಕ್ಷಣ ಥ್ಯಾಂಕ್ ಯು ಹೇಳಬೇಕು ದೇವರಿಗೆ, ಇಲ್ಲಾಂದರೆ ಧನ್ಯವಾದನಾರು ಹೇಳಬೇಕು. ನೋಡಿ, ಇಲ್ಲಿ ಲ್ಯಾಂಗ್ವೇಜಿನ ಬ್ಯಾರಿಯರ್ ಇಲ್ಲ. ನೀವು ಬೇಕಾದ್ರೆ ಎದ್ದಿದ ತಕ್ಷಣ ರಾಮ ರಾಮ ಥ್ಯಾಂಕ್ ಯು, ನೀ ನನಗೊಂದು ಒಳ್ಳೆ ದಿನ ಕೊಟ್ಟಿದ್ಯಾ ಅದಕ್ಕೆ ಅಂತನಾರು ಅನ್ಬೋದು. ಬಟ್ ನಾವಿಲ್ಲಿ ಇಂಗ್ಲೀಷ್ ಅವರ ಬುಕ್ಕನ್ನು ಮಾಡಿದ್ದಕ್ಕೆ ಅವರು ಮೇಯ್ನಾಗಿ ಥ್ಯಾಂಕ್ ಯುನ ಫೋಕಸ್ ಮಾಡಿದ್ದಾರೆ. ಬಟ್ ನಿಮಗೆ ಧನ್ಯವಾದ ಹೇಳಬೇಕಂದ್ರೆ ಧನ್ಯವಾದನೇ ಹೇಳಿ, ಯಾರೇ ದೇವ್ರ ಹೆಸರು ಹೇಳಬೇಕಂದ್ರೆ ದೇವ್ರ ಹೆಸರು ಹೇಳಿ. ಬಟ್ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ನಮಗೆ ಬೇಕಾಗಿರೋದು ಸಿಗಬೇಕು, ನಮ್ಮ ಮೈಂಡ್ ಕಾನ್ಸಂಟ್ರೇಟ್ ಆಗಬೇಕು, ಫೋಕಸ್ ಆಗಬೇಕಂತ. ಅದಕ್ಕೆ ನಾವು ಯೂಶ್ವಲಿ ಥ್ಯಾಂಕ್ ಯು ವರ್ಡೇ ಹೇಳ್ತೀವಿ. ಯಾಕಂದರೆ ಥ್ಯಾಂಕ್ ಯು ವರ್ಡ್ ಎಲ್ಲರಿಗೂ ಬರುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಲೈಫು ಥ್ಯಾಂಕ್ ಯು ಅಂತ ಬೇಗ ಹೇಳ್ಬೋದು ಅಂತ ಅನಿಸುತ್ತೆ. ಇಲ್ಲಾಂದರೆ ನೀವು ರಾಮ ಅನ್ನೋರು ರಾಮ ಅನ್ಬೋದು, ಕೃಷ್ಣ ಅನ್ನೋರು ಕೃಷ್ಣ ಅನ್ಬೋದು, ಯಾರ ಹೆಸರು ಏನು ಬೇಕಾದ್ರೂ ಹೇಳ್ಬೋದು. ಸೇ ಥ್ಯಾಂಕ್ ಯು ಫಾರ್ ದ ಗುಡ್ ನೈಟ್ ಸ್ಲೀಪ್ ಯು ರಿಸೀವ್ಡ್. ಆರ್ ಯು ಫಾರ್ಚುನೇಟ್ ಎನಫ್ to have slept in a bed with sheets and a pillow? Thank you. As your feet hit the ground, say thank you.
Do you have a bathroom? Thank you. Are you able to turn on the tap and immediately receive fresh, clean water every morning? Thank you. Imagine all the people who dug the trenches and laid the pipes across your country, throughout your city, and along all the street to your home so that you can turn a tap and receive beautiful, clean, hot water. Thank you. As you reach for your toothbrush and the toothpaste, thank you. Without them, your day would not be so pleasant. Thank you for the towels, the soaps, the mirror, and everything in the bathroom you use that make you feel fresh, awake, and ready for the day. ನೋಡಿ, ನೀವು ರಾತ್ರಿ ಮಲಗೋದಕ್ಕೆ ನಿಮಗೆ ಒಂದು ಬೆಡ್ ಇತ್ತಾ? ಅದಕ್ಕೆ ಥ್ಯಾಂಕ್ ಯು. ಯಾಕಂದರೆ ಬೆಡ್ ಇದೆ, ಅದ್ರ ಮೇಲೆ ಹಾಸಿಗೆ ಹಾಸ್ಕೊಳೋದಕ್ಕೆ ಹಾಸಿಗೆ ಇದೆಯಾ, ನೀವು ಹೊದ್ಕೊಳಕ್ಕೆ ಬೆಡ್ಶೀಟ್ ಇದೆಯಾ, ಅದಕ್ಕೆ ಥ್ಯಾಂಕ್ ಯು. ಆಮೇಲೆ ನೀವು ಮಲಗೋದಕ್ಕೆ ಪಿಲ್ಲೋ ಇದೆಯಾ, ಅದಕ್ಕೆ ಥ್ಯಾಂಕ್ ಯು. ಆಮೇಲೆ ಪ್ರತಿಯೊಂದು ಸ್ಟೆಪ್ಪು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಕಾಲು ಕೆಳಗೆ ಇಡಬೇಕಾದ್ರೆ ಥ್ಯಾಂಕ್ ಯು ಭೂದೇವಿ ಅಂತನಾದ್ರು ಅನ್ಬೋದು. ಯಾಕಂದರೆ ನೀವು ಭೂಮಿ ಮೇಲೆ ಕಾಲಿಡ್ತಾ ಇದ್ದೀರ. ಹಾಗಂತ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ಅಂತ ಶುರು ಮಾಡಿ. ಆಮೇಲೆ ನೀವು ನಿಮ್ಮ ಬಾತ್ರೂಮ್ಗೆ ಹೋದಾಗ ನಿಮ್ಮ ಬಾತ್ರೂಮಲ್ಲಿ ನಿಮ್ಮ ಟವಲ್ ಇದೆ, ನೀವು ಟ್ಯಾಪ್ ಆನ್ ಮಾಡಿದ ತಕ್ಷಣ ಕ್ಲೀನಾಗಿರೋ ನೀರು ಬರ್ತಾ ಇದೆ. ಎಷ್ಟೊಂದು ಜನ ನಿಮ್ಮ ಮನೆಗೆ ನೀರು ಬರೋದಕ್ಕೋಸ್ಕರ ಪೂರ್ತಿ ಸಿಟಿನಲ್ಲಿ, ಕಂಟ್ರಿನಲ್ಲೇ ವಾಟರ್ ಲೈನನ್ನು ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಮನೆಗೆ ನೀರು ಬರೋ ಹಾಗೆ ಮಾಡಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಅಂದ್ಕೊಳ್ಳಿ. ಆಮೇಲೆ ನೀವು ಯೂಸ್ ಮಾಡ್ತಿರೋ ಟೂತ್ಬ್ರಷ್ಷು, ಟೂತ್ಪೇಸ್ಟು, ಟವಲು, ನೀವೇನೇನು ಯೂಸ್ ಮಾಡ್ತಿರೋ ಪ್ರತಿಯೊಂದು ಥಿಂಗಿಗೂ ಥ್ಯಾಂಕ್ ಯು ಹೇಳಿ. ಯಾಕಂದರೆ ಅದೆಲ್ಲ ನಿಮ್ಮನ್ನು ಡ್ರೆಸ್ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಆ್ಯಸ್ ಯು ಗೆಟ್ ಡ್ರೆಸ್ಡ್, think about how fortunate you are to have clothes to choose from and wear. Thank you. Think about how many people must have been involved in making all the various items of the clothes you put on and wear it one day. It likely that the clothes you put on in one day come from many countries across the planet. Thank you to everyone. Do you have shoes? Lucky you. Imagine life without them. ಥ್ಯಾಂಕ್ ಯು ಫಾರ್ ದ ಶೂಸ್. ನೋಡಿ, ನೀವು ಡ್ರೆಸ್ ಹಾಕಬೇಕಾದ್ರೆ ನೀವು ನೋಡ್ಕೊಳ್ಳಿ, ನಿಮ್ಮ ಹತ್ರ ಎಷ್ಟೊಂದು ಬಟ್ಟೆ ಇದೆ. ನೀವು ಅಷ್ಟೊಂದು ಬಟ್ಟೆನಲ್ಲಿ ನಿಮ್ಗೆ ಯಾವ ಬಟ್ಟೆ ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಹಾಕೊಳ್ಳುವಷ್ಟು ಫೆಸಿಲಿಟಿ ನಿಮಗಿದೆ. ಅದಕ್ಕೆ ಥ್ಯಾಂಕ್ ಯು ಹೇಳಿ. ಆಮೇಲೆ ನಿಮ್ಗೆ ಎಷ್ಟೊಂದು ಹುಡುಗಿಯರಿಗೆ ಕಾಸ್ಮೆಟಿಕ್ಸ್ ಇರುತ್ತೆ, ಅದನ್ನು ನಿಮ್ಮ ಹತ್ರ ಇದೆ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ಆಮೇಲೆ ನೀವು ಶೂಸು ಬಿಟ್ಟರೆ ಸ್ಲಿಪ್ಪರ್ಸ್ ಹಾಕ್ಕೊಳ್ತೀರಲ್ಲ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ಯಾಕಂದರೆ ಇವಾಗೆಲ್ಲ ಒಂದು ಜೊತೆ ಅಲ್ಲ, ಒಂದು 2-3 ಜೊತೆನಾದ್ರು ಸ್ಲಿಪ್ಪರ್ಸು, ಶೂಸ್ ಇದ್ದೇ ಇರುತ್ತೆ. ಐ ಹ್ಯಾವ್ ಆಲ್ವೇಸ್ ಬೀನ್ ಡಿಲೈಟೆಡ್ ಅಟ್ ದಿ ಪ್ರಾಸ್ಪೆಕ್ಟ್ ಆಫ್ ಎ ನ್ಯೂ ಡೇ, ಅ ಫ್ರೆಶ್ ಟ್ರೈ, one more start, with perhaps a bit of magic waiting somewhere behind the morning. ಯಾರು ಇದೊಬ್ಬರು ರೈಟರು, ಪ್ಲೇ ರೈಟರು ಬರೆದಿದ್ದಾರೆ. ಅವ್ರು ಏನಂತ ಬರೆದಿದ್ದಾರೆ ಅಂದರೆ, ನಾನು ಸಮ್ಟೈಮ್ಸ್ ನನ್ನ ಹೊಸದಾಗಿರೋ ಫ್ರೆಶ್ ಆಗಿರೋ ಡೇನ ನೋಡಿ, ಫ್ರೆಶ್ಶಾಗಿ ನಾನು ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ನನಗದು ಯಾವಾಗಲೂ ಮ್ಯಾಜಿಕ್ ಆಗಿ ಯಾಕಾಗುತ್ತೆ ಅಂದರೆ, ಯಾಕಂದರೆ ನಾನು ಮ್ಯಾಜಿಕಲ್ ಮಾರ್ನಿಂಗನ್ನು ಯಾವಾಗಲೂ ಮಾಡ್ತೀನಿ ಅಂತ. ಹೌದು, ನೀವು ಎದ್ದಿದ ತಕ್ಷಣ ಫಸ್ಟು ಕೆಟ್ಟ ಥಾಟು, ನೆಗೆಟಿವ್ ಥಾಟು ನಿಮ್ಮ ತಲೆಗೆ ನಾವು ಅಂದ್ಕೊಳ್ದಲ್ಲೇ ಇದ್ರೂ ಬರುತ್ತೆ, ಅದನ್ನು ರೀಪ್ಲೇಸ್ ಮಾಡಿಬಿಡಿ ಥ್ಯಾಂಕ್ ಯು ನನಗೆ ಇದಿರೋದಕ್ಕೆ ಅಂತ. ಆವಾಗ ನಿಮ್ಮ ಡೇ ಫುಲ್ಲು ಚೆನ್ನಾಗಾಗ್ತಾ ಬರುತ್ತೆ. ಮೇಕ್ ಟುಡೇ ಆ್ಯಸ್ ಗುಡ್ ಆ್ಯಸ್ ಇಟ್ ಕ್ಯಾನ್ ಬಿ ಬೈ ಪ್ರಾಕ್ಟೀಸಿಂಗ್ ಕಾನ್ಸಂಟ್ರೇಟೆಡ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಪುಟ್ಟಿಂಗ್ ದ ಮ್ಯಾಜಿಕ್ into your morning routine from the moment you open your eyes until you have put your shoes on or finished getting ready. Say the magic word thank you in your mind for everything you touch and use. It doesn't matter if you don't shower or get dressed first thing in the morning. You can still use the magic morning practice as you guide and apply it wherever your morning routine is. If you woke up and eat breakfast first, as them you touch and use each things of your breakfast, say the magic word thank you. Give thanks for your morning coffee, tea, fresh juice or breakfast.
They make your morning so enjoyable and give you energy for the day. Be grateful for the kitchen appliances you use for your breakfast, the refrigerator, hot plates, ovens, toaster, coffee maker, and kettle. ನೀವು ಬೆಳಗ್ಗೆ ಎದ್ದು ರೆಡಿಯಾಗೋದೇ ನಿಮ್ಮ ಫಸ್ಟ್ ವರ್ಕ್ ಅಲ್ಲ. ನೀವು ಬೆಳಗ್ಗೆ ಎದ್ದು ನೀವು ಊಟ ಮಾಡ್ತೀರಾ, ತಿಂಡಿ ಮಾಡ್ತೀರಾ, ಜಾಗಿಂಗ್ ಮಾಡ್ತೀರಾ, ಬಿಸಿನೀರು ಕುಡಿತೀರಾ, ಒನ್ ರೌಂಡ್ ವಾಕಿಂಗ್ ಹೋಗಿ ಬರ್ತೀರಾ, ಏನೇ ಆಗಿರ್ಬೋದು, ನೀವಲ್ಲೂ ಕೂಡ ಈ ಮ್ಯಾಜಿಕಲ್ ವರ್ಡನ್ನು ಅಪ್ಲೈ ಮಾಡ್ಬೋದು. ನೀವು ವಾಕಿಂಗ್ ಮಾಡ್ತಾ ಥ್ಯಾಂಕ್ ಯು ಅಂತ ಅಂದ್ಕೊಂಡು ಹೋಗಿ, ನೀವು ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕಾದ್ರೆ ಥ್ಯಾಂಕ್ ಯು ಅಂತ ಹೋಗಿ, ಅಥವಾ ನೀವು ಅಡುಗೆ ಮಾಡೋದಾಗಿದ್ದರೆ ಥ್ಯಾಂಕ್ ಯು ಅಂತಲೇ, ಅಥವಾ ನೀವು ಪಾತ್ರೆ ತೊಳಿಬೇಕಾದ್ರೆ, ಕಸ ಗುಡಿಸ್ಬೇಕಾದ್ರೆ, ನೆಲ ಒರೆಸ್ಬೇಕಾದ್ರೆ ಎಲ್ಲ ನೆಲಕ್ಕೆ, ಪಾತ್ರೆಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಅಂತ ಹೇಳ್ಬೋದು. ಅಥವಾ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ನಿಮ್ಮ ವರ್ಕ್ ಇದೆ, ಯೂಸ್ ಯುವರ್ ಲ್ಯಾಪ್ಟಾಪ್, ಫೋನ್, ಮೊಬೈಲ್ ಡಿವೈಸಸ್, ಕರೆಂಟು, ಎಲೆಕ್ಟ್ರಿಸಿಟಿ ಬಿಲ್ಲು ಅದೆಲ್ಲ ಯೂಸ್ ಮಾಡ್ತೀವಿ, ಅದೆಲ್ಲದನ್ನು ಮುಟ್ಟಿ ಥ್ಯಾಂಕ್ ಯು ಟಚ್ ಮಾಡಿ ಥ್ಯಾಂಕ್ ಯು ಅಂತ ಹೇಳಿ. ಎವ್ರಿ ಡೇ ವಿತೌಟ್ ಎಕ್ಸೆಪ್ಷನ್ ಐ ಸೇ ಥ್ಯಾಂಕ್ and I put one foot on the ground and you on my other foot touches the floor, so that as both feet touches the floor for the first time each day, I have said thank you. As I walk towards my bathroom, I say the magic words thank you in my mind with each step. Then I continuously sing thank you in my mind as I touch and use each thing in my bathroom. By the time I am dressed and ready for the day, I feel so happy I could jump for the joy. And then I feel that happy, I know my gratitude has working. I am guaranteed to have a magical day as I go through my day. I really feel as though I have a magic power within me, because one good thing after another happen. And as each good things happen, I am even more grateful, which speed up the magic with even more good things happen. You know those days then everything just seemed to go right for you? Well, that's what it's like after doing magic morning, but multiplied. ನೀವು ಅಂದರೆ ನಮ್ಮ ಆಥರ್ ಹೇಳ್ತಿದ್ದಾರೆ, ಅವರು ಪ್ರತಿ ದಿವಸನೂ ಒಂದು ಕಾಲು ಇಟ್ಟಿದ ತಕ್ಷಣ ಥ್ಯಾಂಕ್ ಯು, ಇನ್ನೊಂದು ಕಾಲು ಇಟ್ಟಿದ ತಕ್ಷಣ ಯು ಅಂತ ಅಂದ್ಬಿಟ್ಟು ಅವರು ಪ್ರತಿದಿನವೂ ಥ್ಯಾಂಕ್ ಯು ಅಂತ ಅಂದ್ಕೊಂಡು ಆ ದಿನ ನನಗೆ ಮ್ಯಾಜಿಕಲ್ ಆಗುತ್ತೆ ಅಂತಂದು ಅವರು ಫುಲ್ಲು ಫೀಲ್ ಮಾಡ್ಕೊಳ್ಳೋ ತನಕ ಹೇಳ್ತಾ ಇರ್ತಾರಂತೆ. ಅವರು ಫುಲ್ ಫೀಲ್ ಮಾಡಿಕೊಂಡು ಹೌದು ನನಗೆ ಇವತ್ತಿನ ದಿನ ಮ್ಯಾಜಿಕಲ್ ಡೇ ಆಗಿದೆ, ನನಗೆ ಮ್ಯಾಜಿಕಲ್ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಅಂದ್ಕೊಂಡಾಗ ಅವರಿಗೆ ಆ ಮ್ಯಾಜಿಕ್ ಎಫೆಕ್ಟಿನ ಫೀಲಿಂಗಿಂದ ಅವರಿಗೆ ಪ್ರತಿ ದಿವಸನೂ ಗುಡ್ ಆಗಿ ಇರುತ್ತಂತೆ. ಸೊ ಇದು ಇವತ್ತಿನ ಚಾಪ್ಟರ್. ಇವತ್ತು ನೀವು ಮಾಡಬೇಕಾಗಿರೋ ಪ್ರಾಕ್ಟೀಸ್ ಏನು ಅಂದರೆ, ಯು ವೋಕ್ ಅಪ್ ಟು ಎ ನ್ಯೂ ಡೇ. ಬಿಫೋರ್ ಯು ಡೂ ಎ ಸಿಂಗಲ್ ಥಿಂಗ್, ಸೇ ದ ಮ್ಯಾಜಿಕಲ್ ವರ್ಡ್ ಥ್ಯಾಂಕ್ ಯು. ನೀವು ಎದ್ದಿದ ತಕ್ಷಣ ಯಾವುದೇ ಒಂದು ವರ್ಡು ಪದ ಹೇಳ್ದಲೆ ಫಸ್ಟ್ ಹೇಳಬೇಕಾಗಿರೋದೇನು ಥ್ಯಾಂಕ್ ಯು ಅಂತ. For the moment you open your eyes until you have finished getting ready, use the magical word thank you in your mind for everything you touch and use. ನೀವು ಒಂದು ಟೈಮಲ್ಲಿ ಎದ್ದುಬಿಟ್ಟು ಫಿನಿಶ್ ನೀವು ರೆಡಿ ಆಗೋ ತನಕನೂ ಥ್ಯಾಂಕ್ ಯು ಅಂತ ನಿಮ್ಮ ಮೈಂಡಲ್ಲೇ ಹೇಳ್ತಾ ಇರಿ. ಪ್ರತಿಯೊಂದನ್ನು ಟಚ್ ಮಾಡಿ ಯೂಸ್ ಮಾಡ್ತಿರಲ್ಲ ಆ ಥಿಂಗ್ಸಿಗೆ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. Make a list of the 10 blessings, why you are grateful. Reread your list and at the end of each blessing say thank you and feel as grateful for that blessing as you can. ಆಮೇಲೆ ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗಲ್ಲಿ ಒಂದು 10 ಅಂದರೆ 15 to 20 ಬ್ಲೆಸ್ಸಿಂಗ್ಸನ್ನು ಬರೀರಿ, ನೀವು ಯಾಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ. ಜಸ್ಟ್ ಬಿಫೋರ್ ಯು ಗೋ ಟು ಸ್ಲೀಪ್ ಟು ನೈಟ್, hold your magic rock in your hand and say the word thank you for the best thing that happened during the day. ಲಾಸ್ಟಿಗೆ ಮ್ಯಾಜಿಕ್ ರಾಕ್ ಅಸೈನ್ಮೆಂಟ್ ಮಾಡಿ
ಇವತ್ತು ಇದು ನಿಮ್ಮ ಪ್ರಾಕ್ಟೀಸ್. ದಿಸ್ ಈಸ್ ಅ ಪ್ರಾಕ್ಟೀಸ್ ಆಫ್ ಮ್ಯಾಜಿಕಲ್ ಮಾರ್ನಿಂಗ್ and this is all about this today's session. Thank you for watching this video. Thank you.